ವ್ಯವಹಾರವೊಂದಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಹಣ ಕೊಡಿಸುವುದಾಗಿ ನಂಬಿಸಿದ ಆರೋಪಿಯೋರ್ವನಿಂದ ಬರೋಬ್ಬರಿ 1,87,45,000 ರೂಪಾಯಿಗಳ ನಕಲಿ ನೋಟುಗಳನ್ನು ಜಪ್ತಿ ಮಾಡುವಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಯಶಸ್ವಿಯಾಗಿದೆ. ಈ ಕುರಿತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವುದಾಗಿ ಹೇಳಿ ಸಾಲದ ರೂಪದಲ್ಲಿ ನಕಲಿ ನೋಟುಗಳನ್ನು ನೀಡಿ ವಂಚಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದ್ಯಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸುಧೀರ್ ಮೆಹ್ತಾ ಅಲಿಯಾಸ್ ಮೊಹಮ್ಮದ್ ಆಸಿಫ್ ಎಂಬಾತನನ್ನ ಬಂಧನ ಮಾಡಿ ನಕಲಿ ಕೋಟಾ ನೋಟುಗಳನ್ನು ವಶಕ್ಕೆ ಪಡೆದಿದ್ದಾರೆ ಎಂದರು. ಪುಣೆ ಮೂಲದ ಅಶ್ವಿನಿ ಪೆದ್ದವಾಡ ಹಾಗೂ ಆಕೆಯ ಪುತ್ರಿ ಮೃತಾಳಿಗೆ ವ್ಯವಹಾರವೊಂದಕ್ಕೆ ಆರೋಪಿ ಮೊಹಮ್ಮದ್ ಆಸಿಫ್ 50 ಕೋಟಿ ಸಾಲವನ್ನ ಕಡಿಮೆ ಬಡ್ಡಿ ದರದಲ್ಲಿ ಕೊಡಿಸುವುದಾಗಿ ನಂಬಿಸಿದ್ದ. ಅಲ್ಲದೆ ಪ್ರೊಸೆಸಿಂಗ್ ಫೀಸ್ 60 ಲಕ್ಷ ರೂಪಾಯಿ ನೀಡಬೇಕು ಎಂದು ನಂಬಿಸಿದ್ದ. 60 ಲಕ್ಷ ಅಸಲಿ ಹಣ ಕೊಟ್ಟು 2 ಕೋಟಿ ನಕಲಿ ನೋಟು ನೀಡಿ ವಂಚನೆ ಎಸಗಿದ್ದು, ಈ ಮೂಲಕ ಅಸಲಿ ಹಣ ನೀಡಿ ನಕಲಿ ನೋಟು ಪಡೆದು ಮಹಿಳಾ ಉದ್ಯಮಿ ವಂಚನೆಗೆ ಒಳಗಾಗಿದ್ದಾಳೆ. ಮೃತಾಳ ತಾಯಿ ಅಶ್ವಿನಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸುತ್ತಿದ್ರು. ಇನ್ನು ಮೃತಾಳನ್ನ ಸಂಪರ್ಕಿಸಲು ಪ್ರತ್ಯೇಕವಾದ ಮೊಬೈಲ್ ನಂಬರ್ ಬಳಕೆ ಮಾಡಿದ್ದ ಎಂಬುದು ಬೆಳಕಿಗೆ ಬಂದಿದೆ ಎಂದರು. ರಿಯಲ್ ಎಸ್ಟೇಟ್ ಉದ್ಯಮಿ ಹೆಸರಿನಲ್ಲಿ 500 ಮುಖಬೆಲೆಯ ನಕಲಿ ನೋಟುಗಳ ಜಪ್ತಿ ಮಾಡಿದ್ದು, ಅದರಲ್ಲಿ 5,000 ರೂಪಾಯಿ ಮಾತ್ರ ಅಸಲಿ ನೋಟುಗಳು ಪತ್ತೆಯಾಗಿದೆ. ಒಟ್ಟು 1,87,45,000 ರೂಪಾಯಿಗಳ ನಕಲಿ ನೋಟಿನ ಜೊತೆಗೆ ಒಂದು ಕಾರನ್ನ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದರು. ಅಶ್ವಿನಿ ಕಡೆಯಿಂದನೇ 60 ಲ್ಯಾಕ್ಸ್ ತೊಗೊಂಡಿರೋದು. ಅದರಲ್ಲೂ ಹೆಂಗೆ ಮಾಡ್ತಾನೆ, ಫಸ್ಟಿಗೆ 2 ಲಕ್ಷ ಅಷ್ಟೇ ಕೊಡಿ, ಫುಲ್ ಕೊಡ್ತಾರೋ ಇಲ್ಲೋ ಅಂತ ಹೇಳಿಬಿಟ್ಟು ಫಸ್ಟಿಗೆ 2 ಲಕ್ಷ ಅಷ್ಟೇ ಕೊಡಿ, ಪ್ರೊಸೆಸಿಂಗ್ ಚಾರ್ಜಸ್ಸು ಮತ್ತು ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೆಚ್ಚಿಗೆ ಹಣ ತಂದಾಗ ಕೇವಲ 2 ಲಕ್ಷ ಅಷ್ಟೇ ಇಸ್ಕೊತಾನೆ. ಅವಾಗ ಇವರಿಗೆ ಇವನು ತುಂಬ ನಿಯತ್ತಿದ್ದಾನೆ, ಇನ್ನೂ 10 ಲಕ್ಷ 15 ಲಕ್ಷ ಕೊಡೋಕ್ಕೆ ನಾವು ರೆಡಿ ಇದ್ದರೂ ಕೇವಲ 2 ಲಕ್ಷ ಅಷ್ಟು ಇಸ್ಕೊತಿದ್ದಾನೆ ಅಂತ ಅವ್ರು ನಂಬಿಬಿಟ್ಟು ನೆಕ್ಸ್ಟು ಇಲ್ಲ ಅದನ್ನೆಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಅಮೌಂಟ್ ಹೇಳಿರ್ತಾನೆ. 20 ಕೋಟಿ ಕೊಡಿಸ್ತೀನಿ, 20 ಲಕ್ಷ ಕೊಡಿ ಅನ್ನೋ ಟೈಪ್ ಹೇಳಿರ್ತಾನೆ. ಆಮೇಲೆ 2 ಲಕ್ಷ ಕೊಟ್ಟಾಗ ಯಾವಾಗ ಇವನಿಗೆ ಸ್ವಲ್ಪ ಟ್ರಸ್ಟ್ ಬಂತು, ನಂತರದಲ್ಲಿ ಅವರು 60 ಕೋಟಿ 50 ಕೋಟಿ ಕೊಡ್ತೀನಿ, 50 ಕೋಟಿಗೆ ಅರೌಂಡು ಒಂದು 1.2% ಲೆಕ್ಕಕ್ಕೆ ಒಂದು 60 ಲಕ್ಷ ಕೊಡಿ ಅಂತ ಹೇಳಿದ ತಕ್ಷಣ ಇವರು ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ ಅಂದರೆ ಪೂನಾದಲ್ಲಿ ಈಕೆದು ಎಲ್ಲ ಸ್ವಲ್ಪ ವ್ಯವಹಾರಗಳುಂಟು. ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಿಬಿಟ್ಟು ದೊಡ್ಡದಾಗಿ ಜಾಯಿಂಟ್ ವೆಂಚರ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಮುಂದಾಗಿರ್ತಾಳೆ. ಸೊ ಈತನಿಗೆ ಹೇಳೋದು ಅಲ್ಲ, ಹುಬ್ಳಿ ಹತ್ರ ಆಗುತ್ತೆ ಅಂತಂದು ಹುಬ್ಳಿಗೆ ಬಂದಿದ್ದಾರೆ. ಇವನು ಮೈಸೂರವನು, ಆಕೆ ಪೂನಾದವಳು. ಸೊ ಪೂನಾದವ್ರಿಗೂ ಕ್ಯಾಶ್ ಡೆಲಿವರಿ ತಂದು ಕೊಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಈಕೆಗೆ ಮೈಸೂರಿಗೂ ಬಂದಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದಾಗ ಹಾಫ್ ದಿ ವೇ ಬರಬೇಕು ಅಂತಂದು ಡಿಸೈಡ್ ಮಾಡ್ಕೊತಾರೆ. ಫಸ್ಟು ಗೋವಾದಲ್ಲಿ ಬೆಳಗಾಮಲ್ಲಿ ಸಿಗೋದು ಅಂತ ಮಾತಾಡ್ಕೊತಾರೆ. ಬೆಳಗಾಮು ಮತ್ತು ಅಲ್ಲಿ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಹನ್ಸ್ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ. ನಮ್ಮ ಮೇನ್ ರೋಡಲ್ಲಿ ಏನು ಹನ್ಸ್ ಹೋಟ್ಲಿದೆ, ಆ ಹನ್ಸ್ ಹೋಟ್ಲಲ್ಲಿ ಇದ್ದು ಅಲ್ಲಿ ವ್ಯವಹಾರ ಇವ್ರದ್ದಾಗುವಂಥದ್ದು, ಹಣ ಇಸ್ಕೊಡುವಂಥದ್ದು ಮತ್ತು ಕೊಡುವಂಥದ್ದು ಅಲ್ಲಿ ಗೋಕುಲ್ ರೋಡಲ್ಲಿ ಮಾಡಿದ್ದಾರೆ. ಅವನು ಸಾಕಷ್ಟು ಜನ ನನ್ನ ಹತ್ರ ಫೈನಾನ್ಷಿಯಲ್ಸ್ ಇದ್ದಾರೆ. ಈ ಮಾರ್ವಾಡಿ ಕಮ್ಯುನಿಟಿ ಏನಿದ್ದಾರೆ, ಬಂಗಾರದ ಅಂಗಡಿಯವರು, ಆಮೇಲೆ ಬಟ್ಟೆ ಅಂಗಡಿಯವರು, ಅದು ಬೇರೆ ಬೇರೆ ಫೈನಾನ್ಷಿಯಲ್ ಸೋರ್ಸಸ್ ಇದ್ದಾವೆ. ಅವ್ರುಗಳಿಗೆ ಸ್ವಲ್ಪ ವಿದೇಶಗಳಿಂದನೂ ಹಣ ಬರುತ್ತೆ. ಈ ಥರ ತುಂಬ ಒಳ್ಳೆ ರೀತಿಯಲ್ಲಿ ಕತೆ ಕಟ್ಟಿದ್ದಾನೆ. ಹವಾಲಾ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ, ಈ ಥರದ್ದು ಏನೇನೋ ಹೇಳಿದ್ದಾನೆ. ಅಂದರೆ ಭಾಳ ಟ್ರಸ್ಟ್ವರ್ದಿಯಾಗಿ ಆ ಲೇಡಿ ನನಗೆ ನಿಜವಾಗ್ಲೂ ಅವನು ಇವತ್ತಿಗೂ ನನಗೆ ಮೋಸ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಸರ್, ಕೊಡ್ಬೋದು ಅನಿಸುತ್ತೆ, ಬಟ್ ಈಗ ನನ್ನ ಜೊತೆ ಬಂದಿರೋರು ಅವ್ರು ಯಾಕೋ ನಂಬ್ತಾ ಇಲ್ಲ ಅನ್ನೋವಷ್ಟು ಆಕೆ ಇವನು ಒಂದು ಟ್ರಾಫಿಕ್ ಬಿದ್ದಿದ್ದಾರೆ. ಇನ್ನೂ ಆಗಿಲ್ಲ ಅದರಲ್ಲಿ. ಅಲ್ಲ, ಇವನು ಸದ್ಯಕ್ಕಿರುವಂಥದ್ದು ಇವ್ರ ವ್ಯವಹಾರದಲ್ಲೆಲ್ಲ ಬಂದಿರೋವಂಥದ್ದು ಒಬ್ಬನೇ. ಇವನ ಹೆಸರಾದ್ರೂ ಮೊಹಮ್ಮದ್ ಆಸಿಫ್ ಅಂತಿದ್ರು, ಇವನು ಸುಧೀರ್ ಮೆಹ್ತಾ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡ್ತಾನೆ, ಹಿಂದಿ ತುಂಬ ಸ್ಪಷ್ಟವಾಗಿ ಮಾತಾಡ್ತಾನೆ. ಯಾರಿಗೆ ನೋಡಿದ್ರೂ ಅವನು ನಂಬಬೇಕು ಅನ್ನೋ ರೀತಿ ಪೋಸ್ಟ್ ಕೊಡ್ತಾನೆ. ಒಂದು ಫೋಟೋಸು ಸ್ವಲ್ಪ ಕೊಡಿ, ಎಲ್ಲ ಪ್ರಾಪರಾಗಿ ಸೂಟ್ ಗೀಟ್ ಹಾಕ್ಕೊಂಡು. ಅಲ್ಲ, ಇವಾಗ ಅದನ್ನೆಲ್ಲ ಇವಾಗ ನಮಗೆ ಸದ್ಯದ ಮಾಹಿತಿ ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದು ನಾವು ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ನಮ್ಮ ಮಕ್ಕಳಿಗೂ ಎಲ್ಲ ಬುಕ್ ಸ್ಟೋರ್ಗಳಲ್ಲಿ ತಂದಿದ್ದೀವಿ ಆ ಥರ ನೋಟ್ಗಳು. ಬಟ್ ಇದು ಸೈಜ್ ಗೀಸ್ ಎಲ್ಲ ನೋಡಿದರೆ ಒಂಥರ ಭಾಳ ವ್ಯವಸ್ಥಿತವಾಗಿ ಇವನು ಮಾಡಿದ್ದಾನೆ. ಇಷ್ಟೇ ಸೈಜ್ ಬೇಕು ಅಂತ ಒಂದು ಅಲ್ಲಿಂದ ತರಿಸ್ಕೊಂಡಿರುವಂಥ ಕಡೆ, ತಮಿಳ್ನಾಡಿನ ಒಂದು ನಗರದ ಮೂಲದಲ್ಲಿ ತರಿಸ್ಕೊಂಡಿರೋದು ಅಂತ ಹೇಳ್ತಾನೆ. ಅದು ಎಲ್ಲಿ ಅಂತ ನಾವಿನ್ನೂ ತನಿಖೆ ಮಾಡಿದ್ವಿ. ಅವ್ರ ಕಡೆಯಿಂದ ಒಟ್ಟು 60 ಲ್ಯಾಕ್ಸ್ ತೊಗೊಂಡಿರುವಂಥದ್ದನ್ನು ಈಗಾಗಲೇ ಇಮಿಡಿಯೇಟಾಗಿ ಅವನು ಇಲ್ಲಿ ಹುಬ್ಳಿಲಿ 5ನೇ ತಾರೀಕು ಹಣ ಪಡ್ಕೊಂಡ ತಕ್ಷಣ ಇಮಿಡಿಯೇಟಾಗಿ ಮೈಸೂರು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ
ಸಾಲ ಇತ್ತು, ಇಂಥ ಕಡೆ ಕೊಟ್ಟಿದ್ದೀನಿ, ಅಂಥ ಕಡೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ರಿಕವರಿ ಪ್ರೊಸೆಸ್ ಮಾಡ್ತೀನಿ. ವರದಿ ಯಲ್ಲಪ್ಪ ಗೌಡ, ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.